ಅನ್ನುವಂಥದ್ದು ನಿಮಗೆ ಯಥೇಚ್ಛವಾದಂತಹ ಪುಣ್ಯ ಫಲಗಳನ್ನ ಕೊಡ್ತಾ ಬಂದಿದೆ. ಸುಮಾರು 11 ತಿಂಗಳಿಂದ ಈ ಗುರುಬಲ ಅನ್ನುವಂಥದ್ದು ನಿಮ್ಮನ್ನ ರಕ್ಷಣೆ ಮಾಡಿದೆ. ಹಾಗಾದ್ರೆ ಮೇ ತಿಂಗಳಲ್ಲಿ ಕೂಡ ನಿಮಗೆ ಗುರುಬಲ ಅನ್ನುವಂಥದ್ದು ಇದೆ. ಮೇ ತಿಂಗಳು ಪರಿಪೂರ್ಣವಾಗಿ ಗುರುವಿನ ಆಶೀರ್ವಾದ, ಸಪ್ತಮ ಸ್ಥಾನ ಅಂದ್ರೆ ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದು ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಗುರುವಿನ ಪ್ರಭಾವದಿಂದ ಮೇ ತಿಂಗಳಲ್ಲಿ ಏನೂ ಸಮಸ್ಯೆಗಳಾಗದೆ ಸಂತೋಷವಾಗಿ ಸಂಪೂರ್ಣ ಮಾಡ್ಕೋತೀರಾ. ಆದ್ರೆ ಮೇ ತಿಂಗಳ ನಂತರದ ಕತೆ ಗುರುಬಲ ಹೋಗುತ್ತೆ. ಗುರುಬಲ ಹೋಗೋದ್ರ ವಿಚಾರವಾಗಿ ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ. ಆದ್ರೆ ಮೇ ತಿಂಗಳಂತೂ ನಿಮ್ಗೇನು ತೊಂದರೆ ಇಲ್ಲ, ತುಂಬಾ ಅದ್ಭುತವಾಗಿ ಇದೆ. ಅಂದ್ರೆ ಇದು ಕೊನೆಯ ತಿಂಗಳು ಗುರುಬಲ ಇರ್ತಕ್ಕಂಥದ್ದು. ಅದಾದ್ಮೇಲೆ 1 ವರ್ಷ ಇರೋದಿಲ್ಲ ಅಲ್ವಾ. ಹಾಗಾಗಿ ಈ ತಿಂಗಳಲ್ಲಿ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳಿ, ಕೆಲವೊಂದು ಡಿಸಿಷನ್ ತಗೊಂಡು ಸ್ವಲ್ಪ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ನೀವು ಪ್ರಯತ್ನ ಪಡಿ. ಆ ಪ್ರಯತ್ನ ನಿಮಗೆ ಯಥೇಚ್ಛವಾದಂತಹ ಶುಭ ಫಲವನ್ನ ಕೊಡ್ಲಿಕ್ಕೆ ಯಾವುದೇ ಸಂದೇಹನೇ ಇಲ್ಲ. ಅಂಡ್ ಇನ್ನೊಂದು ಮೋರ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಗುರು ನಿಮಗೆ ಸಂತಾನಕಾರಕ. ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಮೇ ತಿಂಗಳು ಶುಭ ಫಲ. ಹಾಗೆ ವಿಶೇಷವಾಗಿ ಧನಕಾರಕನೂ ಹೌದು. ಅಂದ್ರೆ ಹಣಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಐಶ್ವರ್ಯಕ್ಕೆ ಸಂಬಂಧಪಟ್ಟದ ವಿಚಾರದಲ್ಲೆಲ್ಲ ಒಳ್ಳೆ ಡಿಸಿಷನ್ಸ್ ಅನ್ನ ತಗೊಳ್ಳಿ. ಈ ತಿಂಗಳು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಗುರು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಆ ಸಪೋರ್ಟ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬಾ ಮಹತ್ತರವಾದಂತಹ ಒಂದು ಸ್ಥಾನವನ್ನ ನಿಮಗೆ ಕೊಡ್ಲಿಕ್ಕೆ ಯಾವುದೇ ತರ ಸಂದೇಹ ಅನ್ನೋದು ಕಾಣ್ತಾ ಇಲ್ಲ. ಗುರುಬಲ ಇರ್ಲಿ ಇಲ್ಲದೆ ಹೋಗ್ಲಿ, ನಿಮ್ಗೆ ಗುರು ಆಶೀರ್ವಾದ ಬೇಕಲ್ವಾ, ಮಾಡಿಸ್ಕೊಳ್ಳಿ. ಎಲ್ಲಿ ನಿಮ್ಗೆ ಅನುಕೂಲ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಡೀಟೇಲ್ಸ್ ಅನ್ನ ಕಳಿಸ್ಕೊಡ್ತಾರೆ. ಇದಲ್ಲದೆ ನೀವು ದುಡ್ಡು ಕೊಟ್ಟರೆ ಬರ್ಬೇಕಾ ಅಂತಿಲ್ಲ. ದುಡ್ಡು ಕೊಡ್ಲಿಲ್ಲ ಅಂದ್ರೂ ಕೂಡ ನೀವು ನಿಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಎಲ್ಲರನ್ನು ಕರ್ಕೊಂಡು ಬಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಕರುಂಗಲಿ ಮಾಲಾ ಅನ್ನುವಂಥದ್ದು ಬೇಕಾದವರು ಅದನ್ನ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ ಕರುಂಗಲಿ ಮಾಲೆ ಬೇಕು ಅಂತ ಅನ್ಕೋತಿರೋ ಅಂಥವ್ರು, ಮತ್ತೆ ಗುರುಶಾಂತಿ ಮಹಾಯಾಗಕ್ಕೆ ಸಂಕಲ್ಪ ಆಗಬೇಕು ಅನ್ಕೋತಿರೋ ಅಂಥವ್ರು ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಗೋತ್ರ ನಕ್ಷತ್ರ ರಾಶಿಯಲ್ಲಿ ಸಂಕಲ್ಪ ಆಗಿ ಪ್ರಸಾದ ಕೊರಿಯರ್ ಮುಖಾಂತರ ಮನೆಗೆ ಬರುತ್ತೆ.